ಹಾಯ್ ಹಲೋ ಫ್ರೆಂಡ್ಸ್. ಇದು ಶುಕ್ರವಾರದ ವ್ಲಾಗು. ಶುಕ್ರವಾರ ನಾನು ಬೆಳಗ್ಗೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಆದಮೇಲೆ ಓಂ ಶಕ್ತಿ ದೇವಸ್ಥಾನಕ್ಕೆ ಪೂಜೆ ಕೊಡೋಣ ಅಂತ ಅಂದ್ಬಿಟ್ಟು ಇವತ್ತು ಓಂ ಶಕ್ತಿ ದೇವರಿಗೆ ಅಮ್ಮನಿಗೆ ನಾನು ಮಡ್ಲು ತುಂಬೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ಎಲ್ಲ ತೊಗೊಂಬಂದು ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಇದು ದಾರದ ಏನು ರೆಡಿ ಮಾಡ್ಕೊತಾ ಇದ್ದೀನೋ ಅದು ಬಂದು ಹೊಂಗಾಳೆ ಅಂತಾರೆ ನಮ್ಮ ಸೈಡು. ಅದು ಅಮ್ಮನ ಕುತ್ತಿಗೆಗೆ ಹಾಕೋದಕ್ಕೆ ಅದನ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಸಾಮಾನ್ಯವಾಗಿ ನಮ್ಮ ಕಡೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟಾಗ ಮತ್ತು ದೇವ್ರಿಗೆ ಕಳಶಕ್ಕೆಲ್ಲ ನಾವು ಹಾಕ್ತೀರಿ. ನೀವು ನನ್ನ ಪೂಜೆಯಲ್ಲಿ ನೋಡ್ಬೋದು, ನನ್ನ ಕಳಶ ಕೂರಿಸ್ಬೇಕಾದ್ರೆ ಕಳಶಕ್ಕೆಲ್ಲ ಇದನ್ನ ನಾನು ಹಾಕ್ತಾನೆ ಇರ್ತೀನಿ. ಹಾಗೆ ಇವಾಗ ದೇವಸ್ಥಾನಕ್ಕೂ ಸಹ ಇದು ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಇದನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ದಾರದಲ್ಲಿ ಸುತ್ತಬಿಟ್ಟು ಅರಿಶಿನ ಸುತ್ತಿದ್ರೆ ಇದಕ್ಕೆ ಹೊಂಗಾಳೆ ಅಂತ ಕರೀತಾರೆ. ಈಗ ನಾನು ಇದನ್ನ ರೆಡಿ ಮಾಡಿಬಿಟ್ಟು ಒಣಗಿರೋ ಅಂಥ ಕೊಬ್ಬರಿ ಬಾಟ್ಲಲ್ಲಿ ಒಂದು ಕೊಬ್ಬರಿ ಬಾಟ್ಲನ್ನ ಕಟ್ ಮಾಡಿಬಿಟ್ಟು ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ ಎಲ್ಲ ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೀರೆ ಮತ್ತು ಬ್ಲೌಸ್ ಪೀಸು ಎರಡೂ ಇಡ್ತಾ ಇದ್ದೀನಿ. ಎರಡೂ ಇಡಬೇಕು, ಹಾಗಾಗಿ ನಾನು ಇಟ್ಕೊತಾ ಇದ್ದೀನಿ. ನನಗೆ ಏನೋ ಒಂದು ಸ್ವಲ್ಪ ಸಮಾಧಾನ ಅಂತಲೇ ಹೇಳ್ಬೋದು. ಇದನ್ನು ಕೊಡೋದ್ರಿಂದ ಕೊಡಬೇಕು ಮಾಡಬೇಕು ಅಂತ ಅನಿಸ್ತು ಫ್ರೆಂಡ್ಸ್. ಅದಕ್ಕೆ ನಾನು ಇದನ್ನ ಮಾಡ್ತಾಯಿದ್ದೀನಿ. ಹಾಗೆ ಮಡ್ಲು ತುಂಬೋದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಸೀರೆ, ಬ್ಲೌಸ್ ಪೀಸು ಮತ್ತು ಬಳೆ, ರೆಡ್ ಕಲರ್ ಬಳೆನೂ ಸಹ ತೊಗೊಂಡಿದ್ದೀನಿ. ನಾನು ಡೀಟೇಲಾಗಿ ಏನಾದರೂ ತೋರಿಸ್ತಾ ಇಲ್ಲ, ಹಾಗೆ ಹೇಳ್ತಾ ಹೋಗಿದ್ದೀನಿ ಅಷ್ಟೇ. ಮತ್ತು ಒಂದು 3 ಥರ ಹಣ್ಣುಗಳು ತೊಗೊಂಡಿದ್ದೀನಿ. ಒಂದು ಅಚ್ಚು ಬೆಲ್ಲದ ಅಚ್ಚು, ಅಕ್ಕಿ ತೊಗೊಂಡಿದ್ದೀನಿ. ಮಡ್ಲು ತುಂಬೋದಕ್ಕೆ ಅಂತ ಅಕ್ಕಿ ಬೇಕೇ ಬೇಕಲ್ವ. ಮತ್ತು ಎಲೆ ಅಡಿಕೆ, 2 ಕಾಯಿ ತೊಗೊಂಡಿದ್ದೀನಿ. 2 ತೆಂಗಿನಕಾಯಿ, ಒಂದು ಪೂಜೆಗೆ ಮತ್ತು ಇನ್ನೊಂದು ಮಡ್ಲು ತುಂಬೋದಕ್ಕೆ. ಅರಿಶಿನ ಕುಂಕುಮ, ಹೂವು ಬಂದು ನಾನು ಹೂವು ಮನೆಯಲ್ಲೇ ಕಟ್ಟಿಟ್ಕೊಂಡಿದ್ದೆ. ಮಲ್ಲಿಗೆ ಹೂವನೂ ಇತ್ತು, ಮತ್ತು ನಮ್ಮ ಗಿಡದಲ್ಲಿ ಸಿಕ್ಕಿರೋಂಥ ಬೇರೆ ಥರ ಹೂಗಳೆಲ್ಲ ಇದ್ವು. 3 ಥರ ಹೂವು ತೊಗೊಂಡು ಕಟ್ಟಿ ಇಟ್ಕೊಂಡಿದ್ದೀನಿ. ಇಷ್ಟೆಲ್ಲ ರೆಡಿ ಮಾಡಿಕೊಂಡು ನಾನು ಈಗೆಲ್ಲ ತೊಗೊಂಡು ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಬೆಲ್ದಾರ್ತಿನೂ ಸಹ ಮಾಡ್ಕೊಳೋದಕ್ಕೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ದಾರ್ತಿ ಮಾಡೋಣ ಅಂತ ನೋಡ್ಬೋದು, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ತೊಗೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು. ಇನ್ನು ನಾವು ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಮನೆಯಲ್ಲಿ ದೀಪ ಹಚ್ಬಿಟ್ಟೆ ಹೋಗಬೇಕಾಗಿತ್ತಲ್ವ. ಹಾಗಾಗಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ನಾನು ಹೋಗೋಕ್ಕೆ ರೆಡಿಯಾಗಿದ್ದೀನಿ. ನೋಡ್ಬೋದು, ಮನೆಯಲ್ಲಿ ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ನೈವೇದ್ಯ ಬಂದ್ಬಿಟ್ಟು ಸ್ವಲ್ಪ ಚಿತ್ರಾನ್ನನೂ ಮತ್ತು ರವೆಯನ್ನು ಸಕ್ಕರೆ ಹಾಕಿ ಒಂದು ಸಬ್ಜಿ ಅಂತ ಹೇಳ್ತಾರೆ ಫ್ರೆಂಡ್ಸ್, ಅದು ಮಾಡ್ಕೊಂಡಿದ್ದೆ. ನೋಡ್ಬೋದು, ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡು ಇವಾಗ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ದೇವಸ್ಥಾನದಲ್ಲಿ ಅವರು ಬಂದು ಇನ್ನೂ ಇವಾಗ ರೆಡಿ ಮಾಡ್ತಾಯಿದ್ರು ನಾನು ಬರೋ ಅಷ್ಟರಲ್ಲಿ. ಹಂಗಾಗಿ ನಾನಿವಾಗ ಬಂದು ಅಲ್ಲಿಂದ ತೊಗೊಂಡು ಬಂದಮೇಲೆ ಅವರು ರೆಡಿ ಮಾಡ್ತಾಯಿದ್ರು. ನಾನು ನೋಡ್ತಾ ಕೂತ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ, ದೇವ್ರಿದೆಯಲ್ಲ, ಮೊನ್ನೆ ಹೊಸ್ದಾಗಿ ಮಾಡಿಸ್ಕೊಂಬಂದಿರೋಂಥ ದೇವ್ರದು. ಇದು ಮೆರವಣಿಗೆ ಹೋಗುತ್ತಲ್ವ ಫ್ರೆಂಡ್ಸ್, ಆ ದೇವರು ಅಂತಲೇ ಹೇಳ್ಬೋದು. ಓಂ ಶಕ್ತಿ ದೇವರು ಅಮ್ಮನಿಗೆ, ಓಂ ಶಕ್ತಿ ಅಮ್ಮನಿಗೆ ಈ ಥರ ಅಲಂಕಾರ ಮಾಡಿ ಕೂರಿಸಿದ್ದಾರೆ. ಮತ್ತು ನಾನಿಲ್ಲಿ ಇವರೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನಿಲ್ಲಿ ನೋಡ್ಬೋದು, ಬೆಳಗ್ಗೆ ನಾನು ನೈವೇದ್ಯಕ್ಕೆ ಅಂತ ಇಲ್ಲಿ ಚಿತ್ರಾನ್ನನೂ ಮತ್ತು ರವೆ ಹಾಕಿ ಸಬ್ಜಿ ಮಾಡ್ಕೊಂಡಿದ್ನಲ್ಲ, ಅದನ್ನ ತೊಗೊಂಬಂದಿದ್ದೆ. ಇವಾಗ ನಾನು ಅವರೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು. ನಾನು ಸಹ ಇಲ್ಲಿ ಬೆಲ್ದಾರ್ತಿ ಮಾಡ್ಕೊಳೋಕ್ಕೆ, ಬೆಲ್ದಾರ್ತಿ ಬೆಳಗೋದಕ್ಕೆ ಹಚ್ತಾ ಇದ್ದೀನಿ. ತುಂಬಾ ಖುಷಿ ಆಯಿತು ಫ್ರೆಂಡ್ಸ್, ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅಂದರೆ ನನಗೆ ಇಲ್ಲಿ ಮನೆ ಪಕ್ಕದಲ್ಲೇ ಇರೋದ್ರಿಂದ ನನಗೆ ಯಾವಾಗಂದರೆ ಆವಾಗ ಬಂದು ನಾನು ಪೂಜೆ ಕೊಡ್ಬೋದು. ಒಂಥರ ಏನೋ ಸಮಾಧಾನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಅಷ್ಟು ಸಮಾಧಾನವೇ ಇರುತ್ತೆ. ನಾವು ಮನೆಯಲ್ಲೂ ಅಷ್ಟೇ, ನಮಗೆ ತುಂಬ ಮನಸ್ಸಿಗೇನೋ ಒಂದು ಸ್ವಲ್ಪ ಬೇಜಾರು, ಮನೇಲಿರೋಂಥ ಕಷ್ಟಗಳು ಇದೆಲ್ಲ ನೆನೆಸ್ಕೊಂಡ್ರೆ, ಸ್ವಲ್ಪ ದೇವಸ್ಥಾನಗಳಿಗೆ ಬಂದರೆ, ಮನೇಲಿ ದೀಪ ಹಚ್ಚಿದ್ರೆ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅಂತ ನನ್ನ ಅಭಿಪ್ರಾಯ, ನನಗನ್ನಿಸುತ್ತೆ ಫ್ರೆಂಡ್ಸ್. ಹಾಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಅದು ಯಾಕೆ ಅಂತಂದರೆ, ಇದು ಪ್ರತಿಯೊಬ್ಬ ಹೆಣ್ಮಕ್ಳ ಸಮಸ್ಯೆ ಅಂತಲೇ ಹೇಳ್ಬೋದು. ಯಾಕಂದರೆ ಪೂಜೆ ಮಾಡಿ ಮನೇಲಿ ಒಂದು ದೀಪ ಹಚ್ಚಿ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಎಷ್ಟೋ ಸಮಾಧಾನ ಸಿಗುತ್ತೆ.
ಪ್ರಸಾದ ಸಹ ಇಲ್ಲೇ ತೊಗೊಂಡ್ರಿ ಫ್ರೆಂಡ್ಸ್, ನೋಡ್ಬೋದು. ಪ್ರಸಾದ ತಿಂತಾ ಇದ್ದೀರಿ. ಇವತ್ತಿನ ಪೂಜೆ ಇಷ್ಟ ಆಗಿತ್ತು. ಮತ್ತು ದೇವಿಗೆ ಅಲಂಕಾರ ಎಲ್ಲ ಮಾಡಿ ದೇವಿನ ಮೆರವಣಿಗೆ ಬೇರೆ ಕಳಿಸ್ತಾರೆ. ಇದು ನಾನು ಪೂಜೆ ಎಲ್ಲ ಆದಮೇಲೆ ನಾನು ಮನೆಗೆ ಹೋಗಿ ಮತ್ತೆ ವಾಪಸ್ ಬಂದಾಗ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ದೇವಿಗೆ. Kami kayo mo dyan ma? Kayo mo dyan yung kami? Iyan. ಫ್ರೆಂಡ್ಸ್, ಇದು ಬಂದು ರಾತ್ರಿ ಮೆರವಣಿಗೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು 10 ದೇವರು ಮೆರವಣಿಗೆ ಇದೆ ಫ್ರೆಂಡ್ಸ್. 10 ದೇವ್ರನ್ನ ಮೆರವಣಿಗೆ ಮಾಡ್ತಾ ಇದ್ದಾರೆ. ಫಸ್ಟ್ ಹೋಗಿದ್ದು ಬಸವೇಶ್ವರ ಸ್ವಾಮಿ ಅಂತಲೇ ಹೇಳ್ಬೋದು. ಎರಡನೇದು ರಾಮರ ಸ್ವಾಮಿ, ಮತ್ತು ಹೀಗೆ ಮುನೇಶ್ವರ ಇದೆ, ಮತ್ತು ಸಪ್ಲಮ್ಮ, ಮಧುರಮ್ಮ, ಎಲ್ಲಮ್ಮ, ಮತ್ತು ಮುನೇಶ್ವರನೂ ಸಹ ಇದೆ. ಇನ್ನು ತುಂಬ ದೇವರುಗಳು ಇದೆ ಫ್ರೆಂಡ್ಸ್. ಆ ಹೆಸರೆಲ್ಲ ತುಂಬ, ಮಾರಮ್ಮನೂ ಸಹ ಇದೆ. ಮರ್ತೋಗ್ತಾ ಇದ್ದೀನಿ ನನಗೆ ಹೇಳೋದಕ್ಕೆ. ಸುಮಾರು 10 ದೇವರನ್ನ ಮೆರವಣಿಗೆ ತಗೊಂಡು ಹೋಗ್ತಾ ಇದ್ದಾರೆ, ನೋಡ್ಬೋದು. ಇದು ಸ್ವಲ್ಪ ಕತ್ಲಾಗಿರೋದಕ್ಕೆ ಸ್ವಲ್ಪ ಮಬ್ಬಾಗಿ ಕಾಣಿಸ್ತಾ ಇದೆ. ಡಬಲ್ ಬೇಕು